ಆರ್ತಿ ಹೇಗಿದೆಯೇ? ಚೆನ್ನಾಗಿದೆಯಾ? ಅಮ್ಮ, ಆದಿತ್ಯ ಮಲೇಷ್ಯಾದಲ್ಲಿರೋ ಫೋಟೋ ನೋಡಿದ್ಮೇಲಂತೂ ನನಗೆ ತುಂಬಾ ಸಮಾಧಾನ ಅನಿಸ್ತಾ ಇದೆ. ನೀನ್ ಖುಷಿಯಾಗಿದ್ಯಾ ಅಂತ ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೀನ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಅಮ್ಮ, ಹಾಗೆ ನಿಮ್ಗೆ ಇನ್ನೊಂದು ಸಂತೋಷದ ವಿಷಯ, ನಾನು ಸೂರ್ಯರು ಮಲೇಷ್ಯಾಗೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಹೇಗಿದ್ರು ನಾವಿಬ್ರು ಮಲೇಷ್ಯಾಗೆ ಬೇರೆ ಹೋಗ್ತಾ ಇದ್ದೀವಿ. ಹಾಗೆ ಆದಿತ್ಯನ ಮೀಟ್ ಮಾಡಿ ಮಾತಾಡ್ಕೊಂಡ್ ಬರ್ತೀವಿ. ಅಮ್ಮ, ಇದು ಆದಿನ ನೋಡೋಕೆ ಮಲೇಷ್ಯಾ ಹೋಗ್ತಾ ಇದ್ದೀರಾ? ಹೌದು ಅಮ್ಮ, ನಾವು ಹೇಗಿದ್ರು ಆದಿತ್ಯನ ಮೀಟ್ ಮಾಡ್ಬೇಕಲ್ವಾ, ಅದಕ್ಕೆ ಅವನ ಅಡ್ರೆಸ್ ಹೇಳಿ ಪ್ಲೀಸ್. ಏನಪ್ಪ ಆರ್ತಿ ಹೀಗೆ ಕೇಳ್ತಾ ಇದ್ದಾಳೆ? ಏನೋ ಒಂದು ಸುಳ್ಳು ಹೇಳಿ 6 ತಿಂಗಳು ನೆಮ್ಮದಿಯಾಗಿರೋಣ ಅನ್ಕೊಂಡ್ರೆ ಇವಳು ನನ್ನ ಹಿಂದೆನೆ ಬಿದ್ದಿದ್ದಾಳೆ. ಆದಿತ್ಯ ನನ್ನ ಜೊತೆನೆ ಇದ್ದಾನೆ ಅಂತ ಇವಳಿಗೆ ಹೇಗೆ ಹೇಳೋದು? ಆರ್ತಿಗೆ ಯಾವ ಅಡ್ರೆಸ್ ಕೊಡ್ಲಿ ನಾನು? ಅಮ್ಮ, ಯಾಕೆ ಮಾತಾಡ್ತಾ ಇಲ್ಲ? ಆದಿತ್ಯನ ಅಡ್ರೆಸ್ ಕೊಡಿ. ಆರ್ತಿ, ಆದಿ ಅಡ್ರೆಸ್ ನಂಗೆ ಗೊತ್ತಿಲ್ಲ ಕಡೆ. ಅವ್ರು ಇನ್ನೊಂದ್ಸಲ ಫೋನ್ ಮಾಡಿದಾಗ ತಿಳ್ಕೊಂಡು ಹೇಳ್ತೀನಿ. ಹೌದಾ? ಈಗೇನ್ ಮಾಡೋದು? ಅಮ್ಮ, ಅವತ್ತು ಆದಿತ್ಯ ಮಲೇಷ್ಯಾದಿಂದ ಫೋಟೋನ ಕೊರಿಯರ್ ಮಾಡಿದ್ದಲ್ಲ, ಅದ್ರ ಮೇಲೆ ಅಡ್ರೆಸ್ ಇರುತ್ತೆ, ಅದನ್ನ ನೋಡ್ಬಿಟ್ಟು ಹೇಳಿ. ಓ ಅದನ್ನೆಲ್ಲೋ ಬಿಸಾಕ್ಬಿಟ್ಟೆ ಕಡೆ ನಾನು. ಅಮ್ಮ, ಎಲ್ಲೋ ಒಂದ್ ಕಡೆ ಇರುತ್ತೆ, ಪ್ಲೀಸ್ ಹುಡುಕ್ಬಿಟ್ಟು ಹೇಳಿ. ನನಗೆ ಜ್ಞಾಪಕನೇ ಬರ್ತಾ ಇಲ್ಲ ಕಡೆ. ನಾನು ಹುಡುಕ್ ನೋಡ್ತೀನಿ, ಸಿಕ್ಕಿದ್ರೆ ನಿಂಗೆ ಫೋನ್ ಮಾಡಿ ಹೇಳ್ತೀನಿ, ಆಯ್ತಾ? ಸರಿ, ಬೇಗ ಹುಡುಕ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿ. ಹೇಳಿ ಶೋಭಮ್ಮ. ಸೂರ್ಯ, ನೀವೀಗ ಎಲ್ಲಿದ್ದೀರಾ? ನಾನು ಮನೇಲೇ ಇದ್ದೀನಿ. ಯಾಕೆ ಕಾಬರಲ್ಲಿದ್ದೀರಾ? ಏನಾಯ್ತು? ಆರ್ತಿ ಈಗ ತಾನೇ ಫೋನ್ ಮಾಡಿದ್ಲು, ನಾವು ಮಲೇಷ್ಯಾಕ್ಕೆ ಹೋಗ್ತಾ ಇದ್ದೀವಿ, ಆದಿ ಅಡ್ರೆಸ್ ಕೊಡಿ ಅಂತ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸೂರ್ಯ. ಅಯ್ಯೋ, ನಂದು ಅದೇ ಕತೆ ಆಗಿದೆ. ಆದಿ ಮಲೇಷ್ಯಾದಿದ್ದಾನೆ ಅಂತ ಸುಳ್ಳು ಹೇಳಿ ನಾವೇ ಸಿಕ್ಕಾಕೊಂಡಿದ್ದೀವಿ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸೂರ್ಯ ಅವರೇ, ಏನೋ ಸಿಕ್ಕಾಕೊಂಡು ಬಿದ್ದೆ ಅಂತೆಲ್ಲ ಹೇಳ್ತಾ ಇದ್ದೀರಾ, ಏನಾಯ್ತು? ಏನು ವಿಷಯ? ಅದು ಏನಿಲ್ಲ, ನಮ್ಮ ಪಾರ್ಟಿ ಎಲೆಕ್ಷನ್ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮಾತಾಡ್ತಿದ್ದೆ ಅಷ್ಟೇ. ಒಂದು ನಿಮಿಷ ಮೇಡಮ್, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಸೂರ್ಯ ಅವರೇ, ನಾನು ಶೋಭಮ್ಮಂಗೆ ಫೋನ್ ಮಾಡಿದ್ದೆ ಆದಿತ್ಯನ ಅಡ್ರೆಸ್ ಕೇಳಕ್ಕೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ವೀಸಾಗೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರಿ, ಏನಾಯ್ತು? ಹಾಂ, ನಾವೀಗ ವೀಸಾ ಇಂಟರ್ವ್ಯೂಗೆ ಹೋಗ್ಬೇಕು, ನೀವು ಬೇಗ ರೆಡಿ ಆಗ್ರಿ. ಸರಿ, ಇನ್ನೊಂದು 10 ನಿಮಿಷ. ಓಕೆ. ಯಾವ ನೋಡು ಕಂಕಾಲ್ವಾ? ಬಡ್ಡಿ ಮಗ ಸಿಕ್ಬಿಟ್ಟಲ್ಲಪ್ಪ. ನಾ ಆಟೋ ಓಡಿಸೋ ವಿಚಾರ ಏನಾದ್ರು ಗೊತ್ತಾದ್ರೆ ನನ್ನ ಆಡ್ಕೊಳ್ಳೋದು ಅಲ್ಲದೆ ಹೋಗಿ ಸಾಕ್ಷಿಗೆ ಹೇಳ್ತಾನೆ. ಸಾಕ್ಷಿ ಅಮ್ಮನಿಗೆ ಹೇಳ್ತಾಳೆ. ನನಗ್ ಕಾಣಿಸುತ್ತೆ, ನೀನ್ ನೋಡ್ಕೊಂಡ್ ಬ್ರೇಕ್ ಹೊಡೆಯಲೇ. ಯಾವ ಗಾಡಿ ಓಡಿಸೋದ್ ಕಳೆಯಲೇ, ಸುಮ್ಮನೆ ಎತ್ಕೊಂಡ್ ಬಂದ್ಬಿಡ್ತಾರೆ ರೋಡ್ಗೆ. ಹೌದಾ? ಬಂದೇ ಇರು, ತೋರಿಸ್ತೀನಿ. ನಿಂತ್ಕೊಳ್ಳೋ. ಸೂರ್ಯ, ಸೂರ್ಯ, ಒಳಗೇನೋ ಮಾಡ್ತಿದ್ಯಾ? ಬಾರೋ ಹೊರಗೆ. ಹೇ ಸೂರ್ಯ! ಏಯ್, ಇಲ್ಲಿಗೆ ಯಾಕೋ ಬಂದಿದ್ಯಾ? ನನ್ನ ಮನೆಗೆ ಬಂದು ನಾಯಿ ಬೊಗಳದಂಗೆ ಬೊಗಳ್ತಾ ಇದ್ಯಾ? ಏನಾಗಿದೆ ನಿಂಗೆ? ಎಲ್ಲೋ ಕುಡಿದು ಬಿದ್ದು ಗಾಯ ಮಾಡ್ಕೊಂಡಿದ್ಯಾ? ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋ. ಡ್ಯಾಡ್, ನೋಡಿದ್ರೆ ಗೊತ್ತಾಗಲ್ವಾ? ಯಾವ್ದೋ ಹುಚ್ಚು ನಾಯಿ ಕಚ್ಚಿದೆ ಅನ್ಸುತ್ತೆ, ಅದಕ್ಕೆ ಮನೆ ಮುಂದೆ ಮುಂದೆ ಹುಚ್ಚಾಗಿ ಆಡ್ತಿದ್ದಾನೆ. ಹಾ, ನನಗೆ ಹುಚ್ಚು ನಾಯಿನೇ ಕಚ್ಚಿರೋದು. ಅದು ನೀನ್ ಸಾಕಿರೋ ಬೀದಿ ನಾಯಿ. ಈಗ ನಿಜವಾಗ್ಲೂ ಗೊತ್ತಾಗತ್ತೆ ಯಾರಿಗೆ ಹುಚ್ಚು ಹಿಡಿಯತ್ತೆ, ಯಾರಿಗೆ ಹುಚ್ಚು ಬಿಡತ್ತೆ ಅಂತ.
ಏನಂದೆ ನೀನು? ಆಸ್ಪತ್ರೆಗೆ ಹೋಗದೆ ಇಲ್ಲಿಗೆ ಯಾಕೆ ಬಂದೆ ಅಂತನಾ? ಹೋಗ್ತೀನಿ, ಆದ್ರೆ ನಾನು ಹೋಗೋಕ್ ಮುಂಚೆ ನಿಮಗೆಲ್ರಿಗೂ ಸ್ಮಶಾನದ ದಾರಿ ತೋರ್ಸೇ ಹೋಗ್ತೀನಿ. ಏಯ್, ಯಾಕೋ ಏನೇನೋ ಒದರ್ತಾ ಇದೆಯಲ್ಲ? ಲೇ ಸೂರ್ಯ, ನನ್ನ ಎದುರಿಗೆ ನಿಂತು ಮುಖಾಮುಖಿ ಹೋರಾಡೋ ಧೈರ್ಯ ಇಲ್ದೇನೋ ನೀನು ನಿನ್ನ ಮಗ ಆ ಪೊರ್ಕಿ ಆದಿತ್ಯನಿಗೆ ಸುಪಾರಿ ಕೊಟ್ಟು ನನಗ್ ಹೊಡ್ತಿದ್ಯಾ? ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ಕಣೋ. ಸೂರ್ಯವೇ, ಯಾರು ಬಂದಿರೋದು? ಚಿದಂಬರಂ ಪ್ಲೀಸ್, ಅಮ್ಮಂಗೆ ಆದಿತ್ಯನ ವಿಷಯ ಏನೂ ಗೊತ್ತಿಲ್ಲ. ಅವ್ನು ಮಲೇಷ್ಯಾದಲ್ಲಿದ್ದಾನೆ ಅಂತ ನೆಮ್ಮದಿಯಾಗಿದ್ದಾರೆ, ಅದನ್ನ ಕೆಡಿಸ್ಬೇಡ. ಚೆನ್ನಾಗಿದೆ ಕಣ್ರಪ್ಪ ಅಪ್ಪ ಮಕ್ಕಳು ವರಸೆ. ನೀವು ಮಾತ್ರ ನೆಮ್ಮದಿಯಾಗಿ ಸಂತೋಷವಾಗಿ ಸುಖವಾಗಿರ್ಬೇಕನ್ನೋ ಸ್ವಾರ್ಥ. ನಾನು ಮಾತ್ರ ಇವತ್ತು ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀನಿ ಅಂತ ನೋಡ್ತಾ ಇರು. ಆರತಿ ಅವರೇ, ಆರತಿ ನೋಡು, ಆರತಿಯವರು ಆದಿತ್ಯನ ವಿಷಯದಲ್ಲಿ ಈಗಾಗಲೇ ಡಿಸ್ಟರ್ಬ್ ಆಗಿದ್ದಾರೆ. ಮತ್ತೆ ಏನೇನೋ ಹೇಳಿ ಡಿಸ್ಟರ್ಬ್ ಮಾಡಬೇಡ. ನಿನಗೆ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ. ನೀನು ಏನೇ ಹೇಳು, ಇವತ್ತು ಮಾತ್ರ ಆರತಿಗೆ ಆದಿತ್ಯನ ವಿಷಯ ಹೇಳಿ ನಿಮ್ಮೆಲ್ಲರ ನೆಮ್ಮದಿ ಹಾಳು ಮಾಡಿ ಇಲ್ಲಿಂದ ಹೋಗೋದು. ಚಿದಂಬರಂ ಪ್ಲೀಸ್, ನಿನ್ನ ಕೈ ಮುಗ್ದು ಕೇಳ್ಕೊಳ್ತೀನಿ, ಅಮ್ಮ ನೆಮ್ಮದಿಗೆ ಮುಳ್ಳಾಗ್ಬೇಡ. ಒಬ್ಬ ಇನ್ಸ್ಪೆಕ್ಟರ್ ಆಗಿ ಈ ರೀತಿ ಕೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನಾನು ಪೊಲೀಸ್ ಆಗೋಕ್ಕಿಂತ ಮುಂಚೆ ಅವ್ರು ನನಗೆ ತಾಯಿ ಆದವರು. ತಾಯಿ ಬಗ್ಗೆ ಫಸ್ಟ್ ಯೋಚನೆ ಮಾಡೋದು ನನ್ನ ಮೊದಲನೇ ಕರ್ತವ್ಯ. ಅದಕ್ಕೆ ನಾನು ಕೈ ಮುಗ್ದು ಕೇಳ್ಕೊಳ್ತಿದ್ದೀನಿ ಹೊರತು ಕೈಲಾಗ್ದೆ ಅಲ್ಲ. ನಾನು ಮನ್ಸು ಮಾಡಿದ್ರೆ ಈಗಲೇ ನೀನು ಒದ್ದೊಳಗಾಕ್ಬೋದು. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಚಿದಂಬರಂ. ಅರೆಸ್ಟ್ ಮಾಡ್ತೀಯಾ? ಮಾಡೋ ನೋಡೋಣ, ಮಾಡಲೇ. ಏಯ್, ನನ್ನೇ ಚಾಲೆಂಜ್ ಮಾಡ್ತೀಯಾ? ಒಳಗೆ ಹಾಕಿಲ್ಲ ದುಡುಕ್ಬೇಡ ಆರ್ಯ. ನೋಡು ಚಿದಂಬರಂ, ನಾನೀಗ ಜಗಳ ಮಾಡೋ ಮೂಡ್ನಲ್ಲಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗೋ. ಇಲ್ಲ ಅಂದ್ರೆ ನಾಳೆ ನಿನಗೆ ತೊಂದರೆ ಆಗುತ್ತೆ. ನನಗೆ ಎಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲ, ನಿಮ್ಮಗಳಿಗೆ ತೊಂದರೆ ಕೊಟ್ಟೆ ನಾನು ಇಲ್ಲಿಂದ ಹೋಗೋದು. ರಂಜಿತ್, ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಮಾವ, ಯಾಕೆ ಗಾಬರಿಲಿದ್ದೀರಾ? ಏನಾಯ್ತು? ಇಲ್ಲಿ ನಿನ್ನ ತಂದೆ ಚಿದಂಬರಂ ಬಂದು ಬಾಯಿ ಬಂದಾಗ ಮಾತಾಡ್ತಿದ್ದಾನೆ, ಗಲಾಟೆ ಮಾಡ್ತಿದ್ದಾನೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹಾಂ ಸರಿ. ಇವ್ರೇ ಅಲ್ಲಿಗೆ ಹೋಗಿ ಗಲಾಟೆ ಮಾಡ್ತಿದ್ದಾರೆ. ಏನಾಯ್ತು ಇವ್ರಿಗೆ? ಏನಾದರೂ ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾರೋ ಏನೋ. ಆರ್ತಿ, ನಿನ್ನ ಮಗನ ಬೀದಿ ನಾಯಿ ತರ ಬದುಕೋಕ್ ಬಿಟ್ಟು ನೀನಿಲ್ಲಿ ಆರಾಮಾಗಿದ್ಯಾ? ಎಲ್ಲಿದ್ಯಾ ಆರ್ತಿ? ಇದ್ಯಾರಿದು? ನನ್ನನ್ನು ಕರೀತಾ ಇದ್ದಾರೆ.